ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಸ್ನೇಹದ ಕಡಲಲ್ಲಿ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪಲ್ಲವಿಗೆ ತುಂಬ ಜ್ವರ ಬಂದಿದೆ, ಮಲಗಿಬಿಟ್ಟಿದ್ದಾಳೆ. ಇವಾಗ ಶಿವು ಬರ್ತಾನೆ, ನೋಡ್ತಾನೆ ತುಂಬ ಜ್ವರ ಇರುತ್ತೆ. ಅಯ್ಯೋ ತುಂಬ ಜ್ವರ ಬಂದುಬಿಟ್ಟಿದೆಯಲ್ಲ ಪಲ್ಲವಿ ಅವರೇ, ಸುಮ್ಮನೆ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಮಾತ್ರೆ ತಂದು, ನೀರು ಮಾತ್ರೆ ತಂದು ಕೊಡ್ತಾನೆ, ನುಂಗಿಸ್ತಾನೆ. ಆಮೇಲೆ ಪಾಪ ಅವಳಿಗೆ ತುಂಬಾ ಜ್ವರ ಬಂದುಬಿಡುತ್ತೆ. ಮಲಗಿಸ್ಬಿಟ್ಟು ರಾತ್ರಿಯೆಲ್ಲ ಮುಟ್ಟಿ ಮುಟ್ಟಿ ನೋಡ್ತಾ ಇರ್ತಾನೆ. ತುಂಬಾ ಜ್ವರ ಇರೋದರಿಂದ ಹಾಗೆ ನಿದ್ದೆ ಹೋಗ್ತಾನೆ. ಆಮೇಲೆ ಮಧ್ಯರಾತ್ರಿ ಎದ್ದು ನೋಡ್ತಾನೆ, ಜ್ವರ ಸಿಕ್ಕಾಪಟ್ಟೆ ಇರುತ್ತೆ. ಆವಾಗ ಒದ್ದೆ ಬಟ್ಟೆ ಅಂದರೆ ನೀರಲ್ಲದ್ದಿ ಒದ್ದೆ ಬಟ್ಟೆ ತಂದು ಅವಳ ಹಣೆಗೆ ಇಡ್ತಾನೆ. ಹಣೆಗೆ ಹಾಕಿದ ಮೇಲೆ ಬೆಳಗ್ಗೆ ಅಷ್ಟರೊಳಗೆ ರಿಲೀಫ್ ಆಗಿರ್ತಾಳೆ. ಅವನು ಹಂಗೆ ಕೂತು ಹಂಗೆ ನಿದ್ದೆ ಹೋಗಿರ್ತಾನೆ. ರಿಲೀಫ್ ಆಗಿರ್ತಾಳೆ. ಸ್ವಲ್ಪ ಹೀಗೆ ಆಗಿದೆ ಅಂತಾನೆ. ಅಯ್ಯೋ ಈಗ ಸ್ವಲ್ಪ ಪರವಾಗಿಲ್ಲ, ನೀವು ಇಲ್ಲೇ ಮಲ್ಕೊಂಡಿದ್ರಾ ಅಂತ ಕೇಳ್ತಾಳೆ. ಹಿಂಗೆ ಕೂತ್ಕೊಂಡೇ ಇದ್ರಾ ಅಂತ. ಹೌದು, ಇರಲಿ ಬಿಡಿ ಪರವಾಗಿಲ್ಲ ಪಲ್ಲವಿಯವರೇ, ನಿಮಗಿಂತ ಅದೇನು ಹೆಚ್ಚಲ್ಲ ಅಂತ. ಆಮೇಲೆ ಮಲ್ಕೊಳ್ಳಿ ಅಂತಾನೆ. ಇಲ್ಲ ಎದ್ದು ಕೂತ್ಕೊಳ್ತೀನಿ ಪರವಾಗಿಲ್ಲ ಅಂತ ಎದ್ದು ಕೂತ್ಕೊತಾಳೆ. ಎದ್ದು ಕೂತ್ಕೊಂಡು ಆಮೇಲೆ ಸ್ವಲ್ಪ ಜ್ವರ ಬಿಡುತ್ತೆ. ಆಮೇಲೆ ಶಿವು ಹೊರಟೋಗ್ತಾನೆ. ಇವಳಿಗೆ ಜ್ವರ ಬಿಟ್ಟಿರುತ್ತೆ ಪಲ್ಲವಿಗೆ. ಆಮೇಲೆ ಎಲ್ಲ ರೆಡಿಯಾಗಿ ಸ್ಯಾರಿ ಉಟ್ಕೊಂಡು ಎಲ್ಲ ರೆಡಿ ಆಗ್ತಾಳೆ. ಆವಾಗ ಈ ಕಡೆ ಬಂದು ಪಲ್ಲವಿ ತಂಗಿ ಗಂಡ ಆದರೆ ಅವನಿಗೆ ಎಲ್ಲ ಬಿಸ್ನೆಸ್ಸಲ್ಲೂ ಲಾಸ್ ಮಾಡ್ಕೊತಾನೆ. ಪಾಪ ಪಲ್ಲವಿ ಅಮ್ಮ ಎಲ್ಲದರಲ್ಲೂ ದುಡ್ಡು ಕೊಡ್ತಾನೇ ಇರ್ತಾಳೆ. ಎಷ್ಟು ದುಡ್ಡು ಕೊಟ್ರೂ ಅವನಿಗೆ ಸಾಕಾಗೋದೇ ಇಲ್ಲ. ಎಲ್ಲ ಲಾಸ್ ಮಾಡಿಕೊಂಡು ಎಲ್ಲದರಲ್ಲೂ ಪಾಪರಾಗಿ ಹೋಗ್ತಾನೆ. ಇದು ಪಲ್ಲವಿ ಮನೆ. ತುಂಬಾ ಗ್ರ್ಯಾಂಡಾಗಿರೋ ಮನೇಲಿದ್ದಾಳೆ. ಆದರೆ ಇಲ್ಲಿಗೆ ಅವನು ಗಂಡ ಅಂದರೆ ಡಿವೋರ್ಸ್ ಆಗಿರೋ ಗಂಡ ಕೂಡ ಬಂದು ಒಕ್ಕರ್ಸ್ಕೊತಾನೆ. ಶಿವಾನಿನ ಲವ್ ಮಾಡ್ತಿರ್ತಾನಲ್ಲ, ಅವಳನ್ನು ಮದುವೆ ಮಾಡ್ಕೊಳ್ಳೋ ಸಲುವಾಗಿ ಇವ್ರ ಮನೆಗೆ ಬಂದು ಸೇರ್ಕೊಬಿಡ್ತಾನೆ. ಹೀಗಾಗಿ ಶಿವಾನಿಗೆ ಒಂಥರ ಇರಿಸು ಮುರಿಸು. ಆದರೆ ಏನಾರು ಮಾಡ್ಕೊಳ್ಳಿ ಬಿಡು ಅಂತೇಳಿ ಸುಮ್ಮನಾಗ್ಬಿಟ್ಟಿರ್ತಾಳೆ. ಸುಮ್ಮನೆ ಇರೋಕ್ಕೂ ಅಂತೂ ಬಿಡೋದೇ ಇಲ್ಲ. ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಇವಳಿಗೆ ಸ್ವಲ್ಪ ನೀರು ಕುಡಿಬೇಕು ಅನಿಸುತ್ತೆ ಪಲ್ಲವಿಗೆ. ಹಾಗಾಗಿ ನೀರು ಕುಡಿಯೋಕ್ಕೆ ಅಂತೇಳಿ ಅಜ್ಜಿ ಅಂತ ಕರೀತಾಳೆ. ಅಜ್ಜಿ ಅಡುಗೆ ಮನೇಲಿರೋದ್ರಿಂದ ಕೇಳಿಸುತ್ತೆ. ಬರೋವಷ್ಟರೊಳಗೆ ಇವಳೇ ಎದ್ದು ಆಚೆ ಹೋಗ್ತಾಳೆ. ಸುಮಾರು ದಿನದಿಂದ ಹೊರಗೆ ಹೋಗಿರೋದೇ ಇಲ್ಲ, ಹುಷಾರಿಲ್ಲ ಅಂದ್ಕೊಂಡು. ಅಯ್ಯೋ ಸದ್ಯ ಎದ್ದು ಬಂದಿಯಲ್ಲ, ರೂಮಿಂದ ಆಚೆ ಬಂದಿಯಲ್ಲ, ಏನು ಬೇಕು, ನೀರು ಬೇಕು, ಬಿಸಿನೀರು ಅಂತ. ಸರಿ ತೊಗೊಂಡು ಬರ್ತೀನಿ, ಹೋಗಿರು ನೀನು ರೂಮಿಗೆ ಅಂತ ಹೇಳ್ತಾಳೆ ಅಜ್ಜಿ. ಪರವಾಗಿಲ್ಲ ನಾನೇ ತೊಗೊಳ್ತೀನಿ ಬಿಡಿ ಅಜ್ಜಿ ಅಂದು. ಇಲ್ಲ ನಾನು ತೊಗೊಂಬರ್ತೀನಿ, ಹೋಗು, ನೀನು ಬಂದಿದೆಯಲ್ಲ ರೂಮಿಂದ ಆಚೆ, ಅದೇ ಸಾಕು ಅಂತೇಳಿ. ಆಮೇಲೆ ಬಾಗಿಲು ಬೆಲ್ಲಾಗುತ್ತೆ. ಹೋಗಿ ಬಾಗಿಲು ತೆಗಿತಾಳೆ. ನೋಡಿದ್ರೆ ಮಾಜಿ ಅತ್ತೆ. ಪಲ್ಲವಿ ಚೆನ್ನಾಗಿದೆಯಾ ಅಂತ ನಗಾಡ್ತಾ ಮಾತಾಡಿಸ್ತಾಳೆ. ಅವಳಿಗೆ ಸಿಟ್ಟು. ಪಲ್ಲವಿ ಏನು ಮಾತಾಡಲ್ಲ, ಸುಮ್ಮನೆ ನಿಂತ್ಕೋತಾಳೆ. ಆಮೇಲೆ ಅಷ್ಟೊತ್ತಿಗೆ ಮಗನೂ ಇನ್ನೂ ಅವ್ರ ಮನೇಲಿ ದೊಡ್ಡಮ್ಮ ಅಂತ ಬಂದು ಸೇರಿಕೊಂಡಿದ್ದಾಳಲ್ಲ, ಅವಳು ಬರ್ತಾರೆ ಆಚೆಗೆ. ಬಂದ ಮೇಲೆ ಎಷ್ಟಾಯಿತು ನಾನು ಬಾಗಿಲು ತಟ್ಟಿ, ತುಂಬ ಹೊತ್ತು ನಿಂತ್ಕೊಂಡಿದ್ದಾಯಿತು, ಯಾರು ಬಾಗಿಲು ತೆಗಿಯೋರೇ ಗತಿ ಇಲ್ಲ ಈ ಮನೆಯಲ್ಲಿ ಅಂತ ಅಂತಾಳೆ. ಅದಕ್ಕೆ ಅವನಂತಾನೆ, ಯಾಕೆ ಪಲ್ಲು ಇರಲಿಲ್ವಾ, ಇವಳೇನು ಮಾಡ್ತಿದ್ಲು, ತೆಗಿಬೇಕಲ್ವಾ ಅಂತಾನೆ. ಅದಕ್ಕೆ ತೆಗಿಯೋಕ್ಕೆ ಸುಮಾರು ಹೊತ್ತು ತೊಗೊಳ್ತಾರೆ ಈ ಮನೆಯಲ್ಲಿ ಅಂಥೇಳಿ ಇದು ಮಾಡ್ತಾಳೆ, ವ್ಯಂಗ್ಯವಾಗಿ ಮಾತಾಡ್ತಾಳೆ. ಆಮೇಲೆ ಒಂದು ಫೋಟೋಕ್ಕೆ ಆಲ್ಬಮ್ ಮಾಡಿಸ್ಕೊಂಡು ಬಳೆ ಮತ್ತು ಕಾಲುಂಗುರ, ಕತ್ತಿನ ಚೈನು ಇಷ್ಟನ್ನ ಫೋಟೋ ಮಾಡಿಸ್ಕೊಂಡು ಬಂದಿದ್ದಾಳೆ. ನಿನ್ನ ಮದುವೆ ಆಗೋವರೆಗೂ ಇದನ್ನು ಅಲ್ಲೆಲ್ಲರೂ ನೇತಾಕ್ಬಿಡು, ನೇತಾಕಿದ್ರೆ ದಿವಸ ಅದನ್ನ ನೋಡ್ಕೊಂಡಿರ್ಬೋದು, ಅದು ನೋಡ್ತಾಯಿದ್ರೆ ನಿಂಗೆ ಬೇಜಾರಾಗಲ್ಲ ಅಂಥೇಳಿ. ಪಲ್ಲವಿ ಉರ್ದು ಹೋಗ್ತಾಳೆ, ಇದು ಬೇರೆ ಕೇಡು ಅಂದ್ಕೊಂಡು. ಆಮೇಲೆ ನಮಗೆ ಒಂದು ಲೋಟ ಸ್ಟ್ರಾಂಗ್ ಕಾಫಿ ಬೇಕು ಅಂತ ಹೇಳ್ತಾಳೆ. ಕಾಫಿ ಮಾಡ್ಕೊಂಡು ಬರೋಕ್ಕೆ ಸರಿ ನಾನು ಮಾಡ್ಕೊಂಡು ಬರ್ತೀನಿ ಅಂತ. ಏನು ಅಷ್ಟು ಮಾಡೋಕ್ಕಾಗಲ್ವ ನಿಮಗೆ ಅಂತ. ಇಲ್ಲ ನಾನು ಮಾಡಿಕೊಡ್ತೀನಿ, ಮಾಡಲ್ಲ ಅಂತ ಹೇಳಿಲ್ವಲ್ಲ, ಮಾಡಿಕೊಡ್ತೀನಿ ಅಂತ. ಆಮೇಲೆ ಅಜ್ಜಿ ನಾನು ಮಾಡ್ಕೊಂಬರ್ತೀನಿ ಅಂತ. ಬೇಡ ಅಜ್ಜಿ ನಾನು ಮಾಡಿಕೊಡ್ತೀನಿ, ನೀವು ಮನೆಯವ್ರಿಗೆ ಅಡುಗೆ ಮಾಡಿ ನಾನು ಮಾಡಿಕೊಡ್ತೀನಿ, ಇವ್ರಿಗಿಬ್ರಿಗೂ ನಾನು ಕಾಫಿ ಎಲ್ಲ ಮಾಡಿಕೊಡ್ತೀನಿ ಅಂತಾಳೆ. ಸರಿ ಮಾಡಿಕೊಡು ಅಂತೇಳಿ ಅಜ್ಜಿ ಬಿಡ್ತಾಳೆ. ಆಮೇಲೆ ಇವಳು ಹೋಗ್ತಾಳೆ ಮಾಡಿಕೊಡ್ತೀನಿ ಅಂತೇಳಿ. ಆವಾಗ ಅಮ್ಮ ಮಗ ಮಾತಾಡ್ತಾರೆ. ಸದ್ಯ ಇದನ್ನು ತೊಗೊಂಡು ಬಂದಲ್ಲ ಖುಷಿ ಆಯಿತು, ಇವಾಗ ಇದನ್ನು ಇಲ್ಲೆಲ್ಲಾದರೂ ನೇತಾಕ್ತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ನೀನು ಯಾಕೆ ನೇತಾಕ್ತೀಯಪ್ಪ, ನಾನು ನೇತಾಕ್ತೀನಿ ಕೊಡು ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಬೇಡ ನಾನೇ ನೇತಾಕ್ತೀನಿ ಅಂತ. ಹೊಟ್ಟೆ ಉರ್ಸೋಕ್ಕೋಸ್ಕರನೇ, ಪಲ್ಲವಿಗೆ ಹೊಟ್ಟೆ ಉರ್ಸೋಕ್ಕೋಸ್ಕರನೇ ಅವ್ರ ಅತ್ತೆ, ಮಾಜಿ ಅತ್ತೆ ಈ ಥರ ನಾಟಕ ಆಡ್ತಾಳೆ. ಇದು ಪ್ರತಿ ಒಂದು ಸಲನೂ ಇದೇ ಥರ ಇವಳ್ದು ಹಾವಭಾವ. ಪ್ರತಿ ಸಲ ಕೆಟ್ಟಾಗಲೂ ಇದೇ ಥರ ಆಡ್ತಾಳೆ. ಬಂದು ಕಾಲಿಡಿಯೋದು, ಅವಳಿಗೆ ದಮ್ಮಯ್ಯ ಅನ್ನೋದು ಮಾಡ್ತಾಳೆ. ಮತ್ತು ಚೆನ್ನಾಗಾದಾಗಲೂ ಈ ಥರ ವ್ಯಂಗ್ಯವಾಗಿ ಮಾತಾಡೋದು. ಮಗನಿಗಂತೂ ತುಂಬ ಖುಷಿ ಆಗ್ಬಿಡುತ್ತೆ. ಅಮ್ಮ ಈ ಥರ ಫೋಟೋ ಮಾಡಿಸ್ಕೊಬಂದಿದ್ದಾಳಲ್ಲ ಫ್ರೇಮ್ ಕಟ್ಟಿಸ್ಕೊಂಡು ಅಂತೇಳಿ ತುಂಬ ಖುಷಿಯಾಗಿ, ಅಯ್ಯೋ ಖುಷಿ ತಡೆಯೋಕ್ಕೆ ಆಗಲ್ಲ, ಅಷ್ಟು ಖುಷಿ ಪಟ್ಬಿಡ್ತಾನೆ. ಆಮೇಲೆ
ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅಮ್ಮಂಗೆ ನಿಂತಿರ್ತಾನೆ. ಆವಾಗ ಫೋಟೋ ನೋಡಿಕೊಂಡು ಪಲ್ಲವಿಗೆ ಸಿಟ್ಟು ಬರುತ್ತೆ. ಪಲ್ಲವಿ ಅಜ್ಜಿ ಆ ಕಡೆ ಹೋಗ್ತಾರೆ, ಇವಳು ಕಾಫಿ ಮಾಡ್ಕೊಬರ್ತೀನಿ ಅಂತ ಹೋಗ್ತಾಳೆ. ಇವ್ರ ಅಮ್ಮ ಮಗ ಇಲ್ಲೇ ಮಾತಾಡ್ತಾ ನಿಂತಿರ್ತಾರೆ. ಮಾತಾಡ್ತಾ ನಿಂತು ಈಗ ಸರಿಯಾಗಿ ಬುದ್ಧಿ ಕಲಿಸ್ಬೋದು, ಇರು ಎದ್ರು ಬೇಡ ಅಂತ ಹೇಳೋದು. ಅಮ್ಮ ಮಗ ಆಯಿತು ಬಿಡಮ್ಮ, ನೀನೇನು ಎದ್ರು ಬೇಡ, ನಾನಿದ್ದೀನಲ್ಲ, ಶಿವಾನಿ ಇರೋವರೆಗೂ ಈ ಮನೆಯಲ್ಲಿ ನಮಗೆ ಹೊರಗಡೆಗೆ ಹೋಗೋ ಎಂಟ್ರಿನೇ ಇಲ್ಲ, ಇಲ್ಲೇ ಇರ್ಬೋದು ಅಂತ ಹೇಳಿ ನಾಟಕ ಆಡ್ತಾನೆ. ಆಮೇಲೆ ಹೌದು ಅಂತ ಹೇಳ್ಬಿಟ್ಟು ಅವರು ಸುಮ್ಮನಾಗಿರ್ತಾರೆ. ಶಿವಾನಿ ಇರೋವರೆಗೂ ಏನು ಪ್ರಾಬ್ಲಮ್ ಇಲ್ಲ, ಶಿವಾನಿ ಹೋಗೋವರೆಗೂ ನಮಗೆ ತೊಂದರೆನೂ ಇಲ್ಲ, ಅವಳಿರೋವರೆಗೂ ಆರಾಮಾಗಿರ್ಬೋದು, ನಮ್ಮ ಜೀವನ ಆರಾಮಾಗಿ ಸಾಗುತ್ತೆ ಅಂತೇಳಿ ಅಮ್ಮ ಮಗ ಮಾತಾಡ್ಕೊಳ್ತಾ ಇರ್ತಾರೆ. ಆಮೇಲೆ ಅಷ್ಟೊತ್ತಿಗೆ ಕಾಫಿ ಬರುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.